ಶ್ರೀ ಗುರುಭ್ಯೋ ನಮಃ. ಮಾತಾ ಚಾಮುಂಡೇಶ್ವರಿ ದೇವತಾಯ ನಮೋ ನಮಃ. ವೀಕ್ಷಕರಿಗೆಲ್ಲರೂ ನಮಸ್ಕಾರ. ಹಿಂದಿನ ಸಂಚಿಕೆಯಲ್ಲಿ ಮಹಾಕುಂಭಮೇಳದಲ್ಲಿ ಹಿಂದೆ ನಡೆದಿರ್ತಕ್ಕಂಥ ಘಟನೆಗಳ ಕುರಿತಾಗಿರ್ತಕ್ಕಂಥ ಮಾಹಿತಿಯನ್ನು ನೀಡಿದ್ದೆ. ಹೇಳಿದ್ದೆ ನಾನು ಹಿಂದೆ 12 ರಾಶಿಗಳ ಕುರಿತಾಗಿರ್ತಕ್ಕಂಥ ಕುಂಭಮೇಳದಲ್ಲಿ ಇರ್ತಕ್ಕಂಥ ಒಂದು ಸಂಬಂಧಗಳನ್ನು ಕೂಡ ಹೇಳ್ತೀನಿ ಅಂತ. ನೋಡಿ, ಇವತ್ತು ನಾನು ತಿಳಿಸ್ತಕ್ ಬಂದಿರತಕ್ಕಂತ ವಿಚಾರ ಏನಪ್ಪಾ ಅಂದ್ರೆ, 12 ರಾಶಿಗಳ ಮೇಲೆ ಮಹಾಕುಂಭಮೇಳ ಯಾವ ರೀತಿಯಿಂದ ಪರಿಣಾಮ ಬೀರುತ್ತೆ ಅನ್ನೋದರ ವಿಚಾರದ ಕುರಿತಾಗಿ ಹೇಳ್ತಾ ಇದ್ದೀನಿ. ಇವತ್ತು ವಿಶೇಷವಾಗಿ ಕುಂಭ ಲಗ್ನ ಕುಂಭ ರಾಶಿಯವರೆಗೆ ಮಹಾಕುಂಭಮೇಳದ ಫಲ ಏನು ಅಂದ್ರೆ, ಈ ಒಂದು ಕುಂಭ ರಾಶಿಯಲ್ಲಿ ಹುಟ್ಟಿದವರು ಮತ್ತು ಕುಂಭ ಲಗ್ನದಲ್ಲಿ ಇರ್ತಕ್ಕಂಥವರಿಗೆ ಮಹಾಕುಂಭ ಮೇಳದಲ್ಲಿ ಭಾಗವಹಿಸುವುದರಿಂದ ಆಗುವ ಪ್ರಯೋಜನಗಳೆಷ್ಟು, ಒಳಿತೋ ಅಥವಾ ಕೆಡುತ್ತೋ, ಲಾಭವೋ ನಷ್ಟವೋ, ಶುಭವೋ ಅಶುಭವೋ ಎನ್ನುವ ಕುರಿತಾಗಿರ್ತಕ್ಕಂಥ ಮಾಹಿತಿಯನ್ನ ನೀಡ್ತಿದ್ದೀನಿ. ಇನ್ನು ಯಾರೆಲ್ಲ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ, ಇನ್ನೊಬ್ಬರಿಗೆ ಶೇರ್ ಮಾಡಿ. ಮಾಹಿತಿ ಇಷ್ಟ ಆಗಿದ್ರೆ ವಿಚಾರಕ್ಕೆ ಬರ್ತೀನಿ. ಈಗ ನೋಡಿ, ಮಹಾಕುಂಭ ಮೇಳದಲ್ಲಿ ಜನವರಿ 14ರಿಂದ ಪ್ರಾರಂಭ ಆಗಿರ್ತಕ್ಕಂಥ ಈ ಒಂದು ಕುಂಭಮೇಳ ಮಹಾಶಿವರಾತ್ರಿ 26ರವರೆಗೂ ಕೂಡ ಇರುತ್ತೆ. ಅದರಲ್ಲಿ ಇವಾಗ ಕಳೆದಿರೋದು 2 ಮಹಾಕುಂಭ ಸ್ಥಾನದ ಸಮಯಗಳು ಕಳೆದಿದೆ. ಒಂದು ಮಕರ ಸಂಕ್ರಾಂತಿದು ಮತ್ತು 29ನೇ ತಾರೀಕು ಕಳೆದಿರ್ತಕ್ಕಂಥ ಮುನಿ ಅಮಾವಾಸ್ಯದ 2 ಕೂಡ ಕಳೆದೋಗಿದೆ. ಇದರ ವಿಚಾರದ ಮಾಹಿತಿ ಹೇಳಿದ್ರು ಕೂಡ ಈಗ ಪ್ರಯೋಜನ ಆಗಲ್ಲ. ನೆಕ್ಸ್ಟ್ ಬರ್ತಕ್ಕಂಥ ಫೆಬ್ರವರಿ 3 ವಸಂತ ಪಂಚಮಿಯ ದಿನ 3ನೇ ಸ್ನಾನ ಅಂತ ಮಾಡ್ತೀವಿ. ಆ ಸಂದರ್ಭದಲ್ಲಿ ಕುಂಭ ರಾಶಿಯವರೆಗೆ ಈ 3ನೇ ಸ್ನಾನದ ಒಂದು ಸಂದರ್ಭದಲ್ಲಿ ಅತ್ಯದ್ಭುತವಾಗಿರ್ತಕ್ಕಂಥ ಶಕ್ತಿ ಪ್ರಾಪ್ತಿ ಆಗುತ್ತೆ. ಯಾವುದರಿಂದ ಅಂದ್ರೆ, ಆ ಕುಂಭದಿಂದ, ಪೂರ್ಣ ಕುಂಭದಲ್ಲಿ ಬಂದಿರತಕ್ಕಂಥ ಆ ಒಂದು ಅಮೃತ ಬಿಂದು ಏನಿರುತ್ತೋ ಅದೇ ರೀತಿಯಿಂದ ಇವರಿಗೂ ಕೂಡ ಕುಂಭ ರಾಶಿಯವರಿಗೆ ಕುಂಭ ಅವರ ರಾಶಿಯ ಚಿಹ್ನೆ ಆಗಿದೆ. ಹಾಗಾಗಿ ಅದು ಸಮೀಪಕ್ಕಿರುತ್ತೆ ಅವರ ರಾಶಿಗೆ. ಅವರು ಆ ವಸಂತ ಪಂಚಮಿಯ ದಿನದಂದು ಮಹಾಕುಂಭ ಮೇಳದಲ್ಲಿ ಭಾಗವಹಿಸಿ ಏನು ಬೆಳಗ್ಗೆ 6ರಿಂದ 7 ಗಂಟೆಯವರೆಗೆ ಒಳಗಡೆ ಇರ್ತಕ್ಕಂಥ ಬ್ರಾಹ್ಮಿ ಮುಹೂರ್ತ ಸೂರ್ಯ ಉದಯ ಸಮಯದಲ್ಲಿ ಸ್ನಾನವನ್ನು ಮಾಡಿಕೊಂಡು ನದಿಯಲ್ಲಿ ಸೂರ್ಯನಿಗೆ ಪವಿತ್ರವನ್ನು ಅರ್ಪಣೆ ಮಾಡಿ, ಒಂದು ಹಿತ್ತಾಳೆ ಚೆಂಬುವಲ್ಲಾಗಲಿ ತಾಮ್ರದ ಚೆಂಬುವಲ್ಲಾಗಲಿ ಪೂರ್ಣ ಅಕ್ಕಿಯನ್ನು ತುಂಬಿ ಒಂದು 5 ರೂಪಾಯಿ ನಾಣ್ಯವನ್ನು ಅದರಲ್ಲಿಟ್ಟು ಅಲ್ಲಿ ಬಂದಿರತಕ್ಕಂಥ ಮಹಾಕುಂಭ ಮೇಳದಲ್ಲಿ ಭಾಗವಹಿಸಿದಂತಹ ಋಷಿಗಳಿಗೆ, ಆ ಮುನಿಗಳಿಗೆ, ಆ ಸಾಧು ಸಂತರಿಗೆ, ಯೋಗಿಗಳಿಗೆ ದಾನ ಮಾಡೋದ್ರಿಂದ ಆ ಅಮೃತಕ್ಕೆ ಸಮಾನವಾಗಿರ್ತಕ್ಕಂಥ ಪಾನ ಅಂದ್ರೆ ಮುಂದಿನ ಅವರ ಜೀವನ ಸುಗಮವಾಗಿರುತ್ತೆ. ಈಗಾಗಲೇ ಕುಂಭರಾಶಿಯವರಿಗೆ ಸುಮಾರು 2 ತಿಂಗಳಿಂದನೂ ಕೂಡ ಇನ್ನು 2 ತಿಂಗಳವರೆಗೂ ಕೂಡ ನಿಧಾನ ಮಂದಗತಿಯಲ್ಲಿ ಜೀವನ ಸಾಗುತ್ತಾ ಇದೆ. ಅವರು ಜೀವನದ ಬದಲಾವಣೆ ನಡೀತಾ ಇದೆ. ಹಾಗಾಗಿ ಈ ಸಂದರ್ಭದಲ್ಲಿ ಮಹಾಕುಂಭ ಮೇಳದಲ್ಲಿ ಭಾಗವಹಿಸೋದ್ರಿಂದ ಈ ಒಂದು ಫಲವನ್ನ, ಈ ದಾನವನ್ನು ನೀಡೋದ್ರಿಂದ ಅದೃಷ್ಟದ ಬಾಗಿಲು ತೆರೆದಂತಾಗುತ್ತೆ. ಅವರಿಗೆ ಮುಂದಿನ ದಿನಮಾನದಲ್ಲಿ ಅವರು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಕಾರ್ಯಗಳು ಕೂಡ ಸಕ್ಸಸ್ ಆಗುತ್ತೆ. ನೆನ್ಪಿಟ್ಕೊಳ್ಳಿ, ನೀವು ಮಾಡಬೇಕಾಗಿರೋದು, ದಾನದ ದಿನಾಂಕ ಯಾವುದು ಅಂದ್ರೆ ಫೆಬ್ರವರಿ 3 ಅಥವಾ 4. ಫೆಬ್ರವರಿ 3ನೇ ತಾರೀಕು ವಸಂತ ಪಂಚಮಿಯ 3ನೇ ಸ್ನಾನ ಆಗಿರುತ್ತೆ. ಫೆಬ್ರವರಿ 4 ಅಚಲ ಸಪ್ತಮಿಯ 4ನೇ ಸ್ನಾನ ಆಗಿರುತ್ತೆ. ಈ 2 ದಿನ ಮಾಡಿದ್ರು ಕೂಡ ಒಳಿತು. ಯಾವುದೇ ಕಾರಣಕ್ಕೂ 10ನೇ ತಾರೀಕು ಮೇಲೆ ಬರ್ತಕ್ಕಂಥ ಮಾಘ ಪೌರ್ಣಮಿ ಮತ್ತು ಮಹಾಶಿವರಾತ್ರಿಯ ಸ್ನಾನ ಮಾಡಿ ಬೇಡನಲ್ಲ, ಆದ್ರೆ ಅವತ್ತು ದಾನ ಕೊಡಬೇಡಿ ವಿಚಾರ. ಅವತ್ತೇನಾದ್ರೂ ನೀವು ದಾನ ಕೊಟ್ರೆ ಕುಂಭರಾಶಿಯವರು ಸ್ವಲ್ಪ ಎಡವಟ್ಟಾಗುತ್ತೆ. ನಿಮ್ಮ
ಭಾಗ್ಯದಲ್ಲಿರ್ತಕ್ಕಂಥ ಭಾಗ್ಯೋದಯದ ಪ್ರತಿಯೊಂದು ನಿಮಗೆ ಬರ್ತಕ್ಕಂಥ ಯೋಗಗಳು ಕಳೆದೋಗುತ್ತೆ. ಹಾಗಾಗಿ ಈ ಒಂದು ಕುಂಭರಾಶಿಯ ಮಾಹಿತಿ ಇಷ್ಟವಾಗಿದ್ರೆ ಮೊದಲ ಬಾರಿಗೆ ನಮ್ಮ ವಾಹಿನಿಯನ್ನು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಮುಂದಿನ ರಾಶಿಯೊಂದಿಗೆ ನಿಮ್ಮನ್ನೆಲ್ಲ ಕಾಣ್ತೀನಿ. ಮಹಾಕುಂಭಮೇಳಕ್ಕೂ ದ್ವಾದಶ ರಾಶಿಗಳಿರುವ ಸಂಬಂಧದ ಕುರಿತಾಗಿರ್ತಕ್ಕಂಥ ಮಾಹಿತಿಯನ್ನು ನೀಡ್ತೀನಿ. ಮುಂದೆ ನಿಮ್ಮನ್ನೆಲ್ಲ ಮೀಟ್ ಮಾಡೋವರೆಗೂ ಎಲ್ಲರೂ ಶುಭವಾಗಲಿ. ಶುಭವಾಗಲಿ.